ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡ್ಬೋದಾ? Explain the meaning. ಹಲೋ ಸರ್. ಹಾ, ಒಂದು ಕಂಪನಿಯಲ್ಲಿ ಅಥವಾ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ವ್ಯಕ್ತಿಗಳನ್ನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೋ ಇಲ್ವೋ ಅಂತ ಆತರ ಎಲ್ಲ ಅವರಿಗೆ ಮ್ಯಾನೇಜ್ ಮಾಡೋದು ಸರ್, ನಿರ್ವಹಣೆ ಮಾಡೋದು. ಓಕೆ. ಮತ್ತೆ ಮತ್ತೆ ಅವರು ಕ್ರಿಯೇಟಿವಿಟಿ ಲೆವೆಲ್ಗೆ ಅವ್ರು ಹೊರಗಡೆ ತಂದು ಅವ್ರ ಕ್ರಿಯೇಟಿವಿಟಿ ಅದನ್ನ ಮ್ಯಾನೇಜ್ ಮಾಡೋದು ಸರ್. ಓಕೆ. Then so human resource management is the planning, organizing, directing and controlling of the procurement, development, compensation, integration, maintenance and separation of human resources. ಮಾನವ ಸಂಪನ್ಮೂಲ ನಿರ್ವಹಣೆ ಅಂತಂದ್ರೆ ವ್ಯಕ್ತಿಗಳು, ಸಂಸ್ಥೆ ಮತ್ತು ಸಾಮಾಜಿಕ ಉದ್ದೇಶಗಳು ಮತ್ತು ಸಾಧನೆಯವರೆಗೂ ಮಾನವ ಸಂಪನ್ಮೂಲಗಳ ಸಂಗ್ರಹಣೆ, ಅಭಿವೃದ್ಧಿ, ಪರಿಹಾರ, ಏಕೀಕರಣ ಮತ್ತು ಬೇರ್ಪಡಿಸುವಿಕೆಯ ಯೋಜನೆಯನ್ನು ಸಂಘಟಿಸುವುದು ಮತ್ತು ನಿರ್ದೇಶಿಸುವುದು ಮತ್ತು ನಿಯಂತ್ರಿಸುವುದು. It is the only task of organizing, directing and controlling of human resources. ಮಾನವ ಸಂಪನ್ಮೂಲವನ್ನ ಸಂಘಟನೆ ಮಾಡ್ತಕ್ಕಂಥದ್ದು, ಆಮೇಲೆ ಅದನ್ನ ಸಂಘಟನೆ ಮಾಡಿದ್ಮೇಲೆ ಯಾವ ರೀತಿಯಾಗಿ ಕೆಲಸಗಳನ್ನ ನಿರ್ವಹಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವರಿಗೆ ನಿರ್ದೇಶನವನ್ನ ಕೊಡ್ತಕ್ಕಂಥದ್ದು. ದೆನ್ ಅದಾದ್ಮೇಲೆ ಅವರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಯಾರಿಗೆ ಯಾವ ರೀತಿಯ ನಿಯಂತ್ರಣಗಳನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ತೋರಿಸಿಕೊಡ್ತಕ್ಕಂತಹ ಕೆಲಸವನ್ನ ಈ ಒಂದು ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ನಾವು ನೋಡ್ತೀವಿ. So when it comes to definitions of human resource management, many authors has given their own definitions. ಬಹಳಷ್ಟು ಹ್ಯೂಮನ್ ರಿಸೋರ್ಸ್ ಮಾನವ ಸಂಪನ್ಮೂಲ ನಿರ್ವಹಣೆಯನ್ನ ಅಧ್ಯಯನ ಮಾಡತಕ್ಕಂತಹ ಪ್ರಾಧ್ಯಾಪಕರುಗಳು ಅವರದೇ ಆಗಿರತಕ್ಕಂತಹ ಒಂದು ದೃಷ್ಟಿಕೋನದಲ್ಲಿ ಈ ಒಂದು ಮಾನವ ಸಂಪನ್ಮೂಲ ನಿರ್ವಹಣೆಯನ್ನ ಅರ್ಥೈಸಿ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ವ್ಯಾಖ್ಯೆಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಮೊದಲನೆಯವರು ಮಿಚೆಲ್ ಜೂಯಿಸ್ ಅಂತ ಹೇಳಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಮಾನವ ಸಂಪನ್ಮೂಲವು ಪರಸ್ಪರ ಸಂಬಂಧಿತ, ಅಂತರ ಅವಲಂಬಿತ ಮತ್ತು ಪರಸ್ಪರ ಮಾನಸಿಕ, ಸಾಮಾಜಿಕ ಮತ್ತು ನೈತಿಕ ಅಂಶಗಳನ್ನು ಒಳಗೊಂಡಿರುತ್ತದೆ ಅಂತ. ಅಂದ್ರೆ ಹ್ಯೂಮನ್ ರಿಸೋರ್ಸಸ್ ಆರ್ ಎ ಹೋಲ್ ಕನ್ಸಿಸ್ಟಿಂಗ್ ಆಫ್ interrelated, interdependent and interacting psychological, sociological and ethical components. ಇಲ್ಲಿ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದಿಷ್ಟು ಸಿದ್ಧಾಂತಗಳಿರ್ತವೆ, ಅದಕ್ಕೆ ಅದರದೇ ಆಗಿರ್ತಕ್ಕಂತಹ ಒಂದಿಷ್ಟು ತಿಳುವಳಿಕೆಗಳಿರ್ತವೆ, ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದಿಷ್ಟು ಪ್ರಕ್ರಿಯೆಗಳಿರ್ತವೆ. ಆ ಪ್ರಕ್ರಿಯೆಗಳಲ್ಲಿ ಮಾನವ ಸಂಪನ್ಮೂಲವನ್ನ ನಿರ್ವಹಣೆ ಮಾಡ್ತಕ್ಕಂತಹ ಕೆಲಸವನ್ನ ಅದು ಮಾಡ್ತದೆ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದ್ರ ಜೊತೆಗೆ ಎಡ್ವಿನ್ ಫ್ಲಿಪ್ಪೋ ಅವ್ರು ಹೇಳ್ತಾರೆ, ಸಾಂಸ್ಥಿಕ ಮತ್ತು ವೈಯಕ್ತಿಕ ಗುರಿಯನ್ನು ಪೂರೈಸಲು ಮಾನವ ಸಂಪನ್ಮೂಲಗಳ ಉತ್ತಮ ಬಳಕೆಯನ್ನು ಖಾತ್ರಿಪಡಿಸುವ ನೀತಿಗಳು ಮತ್ತು ಅಭ್ಯಾಸಗಳಿಗೆ ಮಾನವ ಸಂಪನ್ಮೂಲ ನಿರ್ವಹಣೆ ಎನ್ನುತ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಅಂದ್ರೆ ಒಂದು ಸಂಸ್ಥೆಯ ಬೆಳವಣಿಗೆಯ ಜೊತೆಗೆ
So my voice is not clear. ಡಿಸ್ಟರ್ಬೆನ್ಸ್ ಆಗ್ತದೆ ಸರ್ ಬಹಳ. ಇವಾಗ now it is okay. ಬೆಟರ್ ಅಷ್ಟೇ ಅನ್ಸುತ್ತೆ, ಬರ್ತಾ ಡಿಸ್ಟರ್ಬ್ ಆಗ್ತದೆ. Okay. Let me know where you are getting disturbance. You can stop me. Okay. ಇವಾಗಂತೂ ಏನ್ ಸಮಸ್ಯೆ ಇಲ್ಲಲ್ಲ ಯಾರಿಗೂ? ಇಲ್ಲ ಸರ್. ಓಕೆ. ಎಲ್ಲಾದ್ರೂ ನಿಮ್ಗೆ ಕೇಳಿಸ್ತಿಲ್ಲ ಅಂತಂದ್ರೆ ಏನು ಈಗ ಮೆಸೇಜ್ ಹಾಕಿದ್ರೆ ಅದೇ ತರ ನನಗೊಂದು ಮೆಸೇಜ್ ಹಾಕ್ರಿ, ಸೊ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ. ಸೊ ಇಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ಒಂದು ಸಂಸ್ಥೆ ತನ್ನದೇ ಆಗಿರ್ತಕ್ಕಂತಹ ಗುರಿಗಳನ್ನ ಇಟ್ಕೊಂಡು ಸ್ಥಾಪನೆಯಾಗಿರ್ತದೆ. ಆ ಗುರಿಗಳನ್ನ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂತಹ ವ್ಯಕ್ತಿಗಳ ಸಹಯೋಗದೊಂದಿಗೆ, ಸಹಕಾರದೊಂದಿಗೆ ಆ ಗುರಿಗಳನ್ನ ತಲುಪಲಿಕ್ಕೆ ಅದು ಪ್ರಯತ್ನವನ್ನ ಮಾಡ್ತದೆ. ಆ ನಿಟ್ಟಿನಲ್ಲಿ ಆ ಒಂದು ಮಾನವ ಸಂಪನ್ಮೂಲವನ್ನ ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಡಿಪಾರ್ಟ್ಮೆಂಟ್ ಇದೆ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟ್. ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದ್ ಒಂದು ಪ್ರೋಟೋಕಾಲ್ ಇದೆ. ಏನ್ ಪ್ರೋಟೋಕಾಲ್ ಇದೆ? ಅಲ್ಲಿ ಒಬ್ಬ ಚೇರ್ಮನ್ ಇರಬೇಕು ಅಂತಕ್ಕಂಥದ್ದಿದೆ. ಚೇರ್ಮನ್ ಇದ್ದಾರೆ. ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಗಳು ಇರ್ಬೇಕಂತ ಇದೆ. ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಗಳಿದ್ದಾರೆ. ಗೆಸ್ಟ್ ಫ್ಯಾಕಲ್ಟಿಗಳು ಇರ್ಬೇಕಂತಿದೆ. ಗೆಸ್ಟ್ ಫ್ಯಾಕಲ್ಟಿಗಳಿದ್ದಾರೆ. ಕ್ಲರ್ಕ್ ಇರಬೇಕು ಅಂತಿದೆ. ಕ್ಲರ್ಕ್ ಇದ್ದಾರೆ. ಪ್ಯೂನ್ ಇರಬೇಕು ಅಂತಿದೆ. ಪ್ಯೂನ್ ಇದ್ದಾರೆ. ಸೊ ಆಲ್ ದೀಸ್ ಪೀಪಲ್ ಆರ್ assigned some responsibilities by the department, and that has to be monitored by a human resource manager. Who is human resource manager? A chairman is a human resource manager. He has to assign work to his subordinates, to his colleagues, and he has to make them to ವರ್ಕ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಡಿಪಾರ್ಟ್ಮೆಂಟ್. ಅಲ್ಲಿ ಇನ್ನು ಸಂಸ್ಥೆಯ ಮುಖ್ಯಸ್ಥರು ಅಂತಾನೆ ಹೇಳ್ತೀವಿ, ವಿಭಾಗದ ಮುಖ್ಯಸ್ಥರು ಅಂತಾನೆ ಹೇಳ್ತೀವಿ. ಅವರನ್ನೇ ನಾವು ಮಾನವ ಸಂಪನ್ಮೂಲ ನಿರ್ವಹಣಾಧಿಕಾರಿ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ, ಪರಿಗಣಿಸಿದ್ರೆ, ಅವರು ತನ್ನ ಜೊತೆಗೆ ಕೆಲಸ ಮಾಡ್ತಾ ಇರತಕ್ಕಂತಹ ಅಥವಾ ತನ್ನ ಕೈ ಕೆಳಗೆ ಕೆಲಸ ಮಾಡ್ತಾ ಇರತಕ್ಕಂತಹ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಗಳಾಗಿರಬಹುದು, ಗೆಸ್ಟ್ ಫ್ಯಾಕಲ್ಟಿಗಳಾಗಿರಬಹುದು, ಅಸೋಸಿಯೇಟ್ ಪ್ರೊಫೆಸರ್ಸ್ ಗಳಾಗಿರಬಹುದು, ಮತ್ತೆ ಏನು ಕಚೇರಿ ಸಹಾಯಕರಾಗಿರಬಹುದು, ಮತ್ತೆ ಗುಮಾಸ್ತರು ಅಂದ್ರೆ ಪ್ಯೂನ್ಗಳಾಗಿರ್ಬಹುದು. ಇವರೆಲ್ಲರನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಅವರಿಂದ ಕೆಲಸಗಳನ್ನ ಪಡ್ಕೋಬೇಕು ಅಂತಕ್ಕಂಥದ್ದನ್ನ ತಿಳಿ ಹೇಳ್ತಕ್ಕಂತಹ, ಅವರಿಗೆ ಅಸೈನ್ಮೆಂಟ್ ಗಳನ್ನ ಕೊಡ್ತಕ್ಕಂತಹ ಎಲ್ಲ ಜವಾಬ್ದಾರಿಗಳನ್ನ, ಮತ್ತೆ ಅವ್ರು ಎಲ್ಲೆಲ್ಲಿ ತಪ್ತಾ ಇದ್ದಾರೆ, ಎಲ್ಲೆಲ್ಲಿ ಎಡುತ್ತಾ ಇದ್ದಾರೆ, ಅಲ್ಲೆಲ್ಲ ಅವರಿಗೆ ಮಾರ್ಗದರ್ಶನವನ್ನ ಕೊಡ್ತಕ್ಕಂತಹ ಕೆಲಸವನ್ನ ಈ ಒಂದು ವಿಭಾಗದ ಮುಖ್ಯಸ್ಥರಿಂದ ನಿರಂತರವಾಗಿ ಆ ಕೆಲಸ ನಡೀತಾ ಇರ್ತದೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಅವ್ರು ಹೇಳ್ತಾರೆ ಏನು, he has to be the person called human resource manager has to be very clear and careful to utilize the people. He has to be ensure that the subordinates, the colleagues are giving their best in providing facilities to the student, to the department. ಅಂದ್ರೆ ಅವರು ಬಹಳ ಖಾತ್ರಿ ಪಡಿಸ್ಕೊಳ್ತಾ ಇರ್ಬೇಕು. ಏನು ಅಂತಂದ್ರೆ, ತನ್ನ ಜೊತೆಗೆ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥವರು ಸರಿಯಾಗಿ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದಾರಾ, ಅವರು ವಿದ್ಯಾರ್ಥಿಗಳಿಗೆ ಸರಿಯಾದ ನಿಟ್ಟಿನಲ್ಲಿ ಅಥವಾ ಸರಿಯಾದ ಮಾರ್ಗದಲ್ಲಿ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರಾ ಅಂತಕ್ಕಂಥದ್ದನ್ನ ತಿಳಿದುಕೊಳ್ತಕ್ಕಂತಹ
ಕೆಲಸವನ್ನ ಅವರು ನಿರಂತರವಾಗಿ ಮಾಡ್ತಾ ಇರಬೇಕು. ಅದನ್ನೇ ನಾವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತೀವಿ ಅಂತಕ್ಕಂಥ ಮಾತನ್ನ ಎಡ್ವಿನ್ ಫ್ಲಿಪ್ಪೋ ಅವರು ಹೇಳ್ತಾರೆ. ಮೂವಿಂಗ್ ಆನ್, ಲಾರೆನ್ಸ್ ಅಪ್ಲೈ ಅವರ ಪ್ರಕಾರ ಜನರೊಂದಿಗೆ ಮತ್ತು ಅವರ ಮೂಲಕ ಕೆಲಸ ಮಾಡಿಸಿಕೊಳ್ಳುವ ಮೂಲಕ ವ್ಯವಸ್ಥಾಪಕನು ತನ್ನ ಕೆಲಸವನ್ನು ಸಾಧಿಸುವ ವಿಧಾನವಾಗಿದೆ. ಉತ್ತಮ ಮಾನವ ಸಂಪನ್ಮೂಲವನ್ನು ಕಾಪಾಡುವುದು ವ್ಯವಸ್ಥಾಪಕರ ಜವಾಬ್ದಾರಿಯಾಗಿದೆ. ಕೆಲಸದ ಉತ್ಪಾದನೆ ಮತ್ತು ಸಂಬಂಧದಿಂದ ಮಾನವ ತೃಪ್ತಿಯನ್ನು ನೀಡುವುದು ವ್ಯವಸ್ಥಾಪಕರ ಬಾಧ್ಯತೆಯಾಗಿದೆ. ವರ್ಕಿಂಗ್ with, for and through people is the way in which a manager accomplishes his job. Maintaining good human resources is a manager's responsibility. Providing human satisfaction from work output and relationship is manager's obligation. ಅಂದ್ರೆ ಈಗ ನಾವೊಂದು KSRTC ಅನ್ನ ಉದಾಹರಣೆಯಾಗಿ ತಗೊಳ್ಳೋಣ. See, in a KSRTC there will be a manager called labor welfare officer. KSRTC ಅಲ್ಲಿ ಲೇಬರ್ ವೆಲ್ಫೇರ್ ಆಫೀಸರ್, ಕಾರ್ಮಿಕ ಕಲ್ಯಾಣ ಅಧಿಕಾರಿ ಅಂತ ಹೇಳಿ ಒಬ್ರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವರು ಒಂದು 150ರಿಂದ 200 ಜನ ಕಾರ್ಮಿಕರ ಮೇಲಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಸೊ ವಾಟ್ ಹಿ ಹ್ಯಾಸ್ ಟು ಡೂ ಅಂದ್ರೆ, ಅವ್ರ ಕೈಯಲ್ಲಿ ಒಂದು 200 ಜನ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರಿದ್ದಾರೆ. ಅವರೆಲ್ಲರೂ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ, ಜೀವನವನ್ನ ತೃಪ್ತಿದಾಯಕವನ್ನಾಗಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಮತ್ತು ಅವರ ಮೂಲಕವಾಗಿ ಸಂಸ್ಥೆಯ ಮೂಲ ಉದ್ದೇಶಗಳು ಏನು, ಜನರಿಗೆ ಸರಿಯಾದ ಸಮಯಕ್ಕೆ ಸಾರಿಗೆ ವ್ಯವಸ್ಥೆ ತಲುಪಬೇಕು ಅಂತಕ್ಕಂತಹ ಉದ್ದೇಶ, ಮತ್ತೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಸುಸಜ್ಜಿತವಾದ ಬಸ್ಗಳ ನಿರ್ಮಾಣವನ್ನ ಮಾಡತಕ್ಕಂತಹ ಕೆಲಸ, ಇದೆಲ್ಲವೂ ಕಾರ್ಮಿಕರು ಮಾಡ್ತಕ್ಕಂಥ ಕೆಲಸ. ಸೊ ಅದನ್ನ ಅವರು ಸರಿಯಾಗಿ ನಿರ್ವಹಿಸ್ಬೇಕು. ಅದರ ಮೇಲುಸ್ತುವಾರಿ ಯಾರ್ದು? ಒಬ್ಬ ಕಾರ್ಮಿಕ ಕಲ್ಯಾಣ ಅಧಿಕಾರಿ ಅದರ ಮೇಲುಸ್ತುವಾರಿಯನ್ನ ಹೊಂದಿರ್ತಾನೆ, ಅದು ಅವನ ಜವಾಬ್ದಾರಿ. ಸೊ ಆ ಕೆಲಸವನ್ನ ಅವನು ಏನು ಮಾಡಿಸ್ಕೊಳ್ತಾ ಇದ್ದಾನೆ ಅವನ ಕಾರ್ಮಿಕರಿಂದ, ಅದು ಸರಿಯಾಗಿದೇನೋ ಅಥವಾ ಇಲ್ವೋ ಅಂತಕ್ಕಂಥದ್ದನ್ನ ಪರೀಕ್ಷೆ ಮಾಡಿ ಅದನ್ನ ಕಾಪಾಡಿಕೊಳ್ತಕ್ಕಂಥದ್ದು. ಮತ್ತೆ ಆ ಒಂದು ಕೆಲಸದಲ್ಲಿ ಯಾರೆಲ್ಲ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೋ ಅವರೆಲ್ಲರನ್ನ ಕಾಪಾಡ್ತಕ್ಕಂಥದ್ದು, ಅವರೆಲ್ಲರ ಒಳಿತನ್ನ ಮಾಡ್ತಕ್ಕಂಥದ್ದು, ಅವರೆಲ್ಲರಿಗೂ ಬೇಕಾಗಿರ್ತಕ್ಕಂತಹ ಸೌಕರ್ಯಗಳನ್ನ, ಸಲಕರಣೆಗಳನ್ನ ಮತ್ತು ಸುರಕ್ಷಾ ಕ್ರಮಗಳನ್ನ ಅನುಷ್ಠಾನ ಮಾಡತಕ್ಕಂತಹ ಕೆಲಸ ಆ ವ್ಯಕ್ತಿ ಮಾಡಬೇಕು. ಇದರಿಂದ ಅಲ್ಲಿರ್ತಕ್ಕಂಥ ಕಾರ್ಮಿಕರು ತೃಪ್ತಿದಾಯಕವಾಗಿ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಸಿ, ಇಫ್ ಯು ಪ್ರೊವೈಡ್ ಅ ಗುಡ್ ಎನ್ವಿರಾನ್ಮೆಂಟ್, ಗುಡ್ ವರ್ಕಿಂಗ್ ಎನ್ವಿರಾನ್ಮೆಂಟ್, good facilities, then 100% sure you will get a good outputs, valuable outputs. If an organization is not able to provide facilities to the laborers or to the employees, then the employees may not be able to give their 100%. ಒಂದು ಸಂಸ್ಥೆ ಸರಿಯಾದ ಒಂದು ಸೌಲಭ್ಯಗಳನ್ನ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಕೆಲಸಗಾರರಿಗೆ ಕೊಡ್ಲಿಲ್ಲ ಅಂತಂದ್ರೆ ಅದು ಒಳ್ಳೆಯ ಒಂದು ಫಲಿತಾಂಶ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿಮಗೇನೆ ಕ್ಲಾಸ್ ಅರ್ಥ ಆಗ್ಲಿಲ್ಲ ಅಂತಂದ್ರೆ ತೃಪ್ತಿ ಆಗ್ತದ? ಆಗೋದಿಲ್ಲ. ಯಾಕಾಗಲ್ಲ? ಅಂದ್ರೆ
ಹೇಳಿದಕ್ಕೆ ಅರ್ಥ ಆಗಿರಲ್ರಿ, ಅದ್ರ ಸಂಬಂಧ ನಾವ್ ಕೇಳಿದ್ರು ತೃಪ್ತಿ ಅನ್ಸಲ್ರಿ. ನೀವು ಅದಕ್ಕೆ ಏನ್ ಮಾಡ್ತೀರಿ ನೀವು? ಎಕ್ಸಾಕ್ಟ್ಲಿ. ಸೊ ನಾವು ಹೇಳಲಿಲ್ಲ ಅಂತಂದ್ರು ಮತ್ತೆ ನೀವು ಸಂಬಂಧಪಟ್ಟಿರತಕ್ಕಂತ ಅಧಿಕಾರಿಗೆ ಅದರ ಮೇಲೆ ಗಮನ ಹರಿಸ್ಲಿಕ್ಕೂ ಕೂಡ ನೀವು ಗಮನ ಹರಿಸುವಂತೆ ನೀವು ಮಾಡ್ತೀವಿ. ಇದು ನಿಮ್ಮ ಕೆಲಸ, ನಿಮ್ಮ ಜವಾಬ್ದಾರಿ. ಸಿ, ವಿ ಆರ್ ಲೇಬರ್ ವೆಲ್ಫೇರ್ ಆಫೀಸರ್ ಅಂಡ್ ಯುವರ್ ಲೇಬರ್ಸ್. ನಾನ್ ನಿಮಗೆ ಸರಿಯಾಗಿ ಪಾಠ ಮಾಡ್ಲಿಲ್ಲ, ಸರಿಯಾದ ಸಮಯಕ್ಕೆ ನಾನು ನಿಮಗೆ ಪಾಠ ತಗೊಳ್ಳಿಲ್ಲ, ನಾನ್ ನಿಮಗೆ ಸರಿಯಾದ ಮಾರ್ಗದರ್ಶನವನ್ನ ಕೊಡ್ಲಿಲ್ಲ, ನಾನ್ ನಿಮಗೆ ಸರಿಯಾಗಿ ಅರ್ಥ ಆಗುವ ಹಾಗೆ ತಿಳಿ ಹೇಳಿಲ್ಲ ಅಂತಂದ್ರೆ ಯು ವಿಲ್ ಆಸ್ಕ್ ಮೀ. ನೀವು ನನಗೆ ಮೊದ್ಲಿಗೆ ಕೇಳ್ತೀರಿ. ನೀವು ಕೇಳಿದ ಮೇಲೂ ಕೂಡ ನಾನು ನಿಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತಂದ್ರೆ ದೆನ್ ವಾಟ್ ಯು ಡೂ, ಯು ಗೋ ಅಂಡ್ ಮೀಟ್ ಹೈಯರ್ ಅಥಾರಿಟೀಸ್. ಸೊ ಅದಕ್ಕೋಸ್ಕರ ಆ ಮೇಂಟೈನಿಂಗ್ ಗುಡ್ ಹ್ಯೂಮನ್ ರಿಸೋರ್ಸ್ ಏನಿದೆ ಅಲ್ಲ, ಇಟ್ ಈಸ್ ಅ ವೆರಿ ಬಿಗ್ ಟಾಸ್ಕ್ ಆಫ್ ಮ್ಯಾನೇಜರ್ಸ್. ಇಟ್ ಈಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ಆಫ್ ಮ್ಯಾನೇಜರ್ಸ್. ಮೇಂಟೈನಿಂಗ್, ನಾನು ಅವಾಗಲೇ ಹೇಳಿದೆ ಹಿಂದೆ ಇಂಟ್ರಡಕ್ಷನ್ ಹೇಳಬೇಕಾದ್ರೆ, ಸಿ, human beings are not robot or not machine so that you can control by using remote. ಮಾನವರನ್ನ ನಿಯಂತ್ರಣಕ್ಕೆ ತಗೊಳ್ಳುವುದು ಬಹಳ ಈಸಿ ಕೆಲಸ ಅಲ್ಲ. ಅವರನ್ನ ಭರವಸೆಗೆ ತಗೊಳ್ಳುವುದು ಬಹಳ ಈಸಿ ಕೆಲಸ. ಯಾಕಂದ್ರೆ ಅವ್ರು ಟಿವಿ ರಿಮೋಟ್ ತರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇ ಆರ್ ದ ಅಲ್ಟಿಮೇಟ್ಸ್, ದೇ ಆರ್ ದ ಕ್ರಿಯೇಟರ್ಸ್. ಅವರು ರಚನಾತ್ಮಕವಾಗಿರ್ತಕ್ಕಂತಹ ವ್ಯಕ್ತಿಗಳು, ರಚನೆಯನ್ನ ಮಾಡ್ತಕ್ಕಂತಹ ವ್ಯಕ್ತಿಗಳು. ಅವರ ಆಲೋಚನೆಗಳು ಅಗಾಧವಾಗಿರ್ತಕ್ಕಂಥವು. ಆ ಅಗಾಧವಾಗಿರ್ತಕ್ಕಂಥ ಆಲೋಚನೆಗಳನ್ನ ಹಿಡಿದಿಟ್ಕೊಂಡು ಆ ಆಲೋಚನೆಗಳನ್ನ ನನ್ನ ಸಂಸ್ಥೆಯ ಅಭಿವೃದ್ಧಿಗೆ ಬಳಕೆ ಮಾಡ್ಕೊಳ್ಳೋದೇನಿದೆ ಅಲ್ಲ, ಇಟ್ ಈಸ್ ಅಲ್ಟಿಮೇಟ್ ಟಾಸ್ಕ್ ಆಫ್ ಅ ಮ್ಯಾನೇಜರ್. ಲೈಕ್ವೈಸ್, Tidd and Metcalf has explained that human resource management is the planning, supervision, direction, and coordination of those activities of an organization which contribute to realizing the certain purpose of that organization with an animating spirit of cooperation and with the proper regard for the well-being of all members of the organization. See, what he is going to tell us is, ಮಾನವ ಸಂಪನ್ಮೂಲ ನಿರ್ವಹಣೆ ಅಂತಕ್ಕಂಥದ್ದು ಒಂದು ಯೋಜನೆ, ಒಂದು ಕಾರ್ಯಕ್ರಮ. ಅದು ಮೇಲ್ವಿಚಾರಣೆ ಆಗಿರ್ತದೆ, ಅದು ನಿರ್ದೇಶನವನ್ನ ಒಳಗೊಂಡಿರ್ತದೆ ಮತ್ತು ಸಹಯೋಗಗಳಿಗೆ ಸಮನ್ವಯವಾಗಿರ್ತಕ್ಕಂಥ ಒಂದು ಟಾಸ್ಕ್, ಅದು ಒಂದು ಕೆಲಸ. ಅದು ಸೊ ಈ ಎಲ್ಲವುಗಳನ್ನ ಬಳಕೆ ಮಾಡಿಕೊಂಡು ಆ ಸಂಸ್ಥೆಯ, ಆ ಸಂಘದ, ಆ ಸಂಘಟನೆಯ ನಿರ್ದಿಷ್ಟ ಉದ್ದೇಶಗಳನ್ನ ಅರಿತುಕೊಳ್ಳಲಿಕ್ಕೆ ಮತ್ತು ಅವುಗಳನ್ನ ಪೂರೈಕೆ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ಗುರಿಗಳನ್ನ ತಲುಪಲಿಕ್ಕೆ ಇದು ಸಹಾಯವನ್ನ, ಸಹಕಾರವನ್ನ ನೀಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪ್ರೇರಣೆಯ ಮನೋಭಾವ ಮತ್ತು ಸರಿಯಾದ ಗೌರವವನ್ನ ಸಂಸ್ಥೆಯ ಎಲ್ಲ ಸದಸ್ಯರ ಯೋಗಕ್ಷೇಮವನ್ನ ಕಾಪಾಡ್ತಕ್ಕಂಥದ್ದು ಕೂಡ ಮುಖ್ಯವಾಗಿರ್ತದೆ. ಸಿ, ಹೂ ಈಸ್ ವೆರಿ ಏನಂತೀರಿ ನೀವು ಅದಕ್ಕೆ, ಯಾವ ವ್ಯಕ್ತಿ ಸಂಸ್ಥೆಗೆ ಮತ್ತು ಸಂಸ್ಥೆ ಉದ್ದೇಶಗಳಿಗೆ ಮತ್ತು ಸಂಸ್ಥೆಯ ಕೆಲಸಗಳಿಗೆ ತುಂಬಾ ಸಹಕಾರಿಯಾಗಿರ್ತಾರೋ ಅವರ ಯೋಗಕ್ಷೇಮವನ್ನ ಮತ್ತು ಅವರಿಗೆ ಗೌರವ ಕೊಡ್ತಕ್ಕಂಥದ್ದನ್ನ ಒಂದು ಸಂಸ್ಥೆಯ ಮುಖ್ಯ ಜವಾಬ್ದಾರಿಯಾಗಿರ್ತದೆ. ಅದಕ್ಕೆ ಮುಂದುವರೆದು ನಮ್ಮ ನಾರಾಯಣಮೂರ್ತಿ, ಇನ್ಫೋಸಿಸ್ ಫೌಂಡೇಶನ್ ನ ಚೇರ್ಮನ್, ಇನ್ಫೋಸಿಸ್ ಕಂಪನಿಯ ಚೇರ್ಮನ್ ಅವರೊಂದು ಮಾತು ಹೇಳ್ತಾರೆ, ಯು ಮಸ್ಟ್ ಟ್ರೀಟ್ ಯುವರ್ ಎಂಪ್ಲಾಯೀಸ್
with respect and dignity. You must treat your employees with respect and dignity, because in the most automated factory in the world, you need the power of human minds. That is what brings in innovation. If you want high quality minds to work for you, then you must protect the respect and dignity. ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ, ನೀವು ಯಾವಾಗ್ಲೂ ನನ್ನದೊಂದು ಸಂಸ್ಥೆ ಇದೆ, ನಾನು ಒಂದು ಸಂಘವನ್ನ ಕಟ್ಕೊಂಡಿದ್ದೀನಿ, ನಾನು ಉತ್ತಮವಾದ ಹೆಸರನ್ನ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತಂದ್ರೆ, ನಾನು ಆ ಸಂಘ ಕಟ್ಕೊಳ್ಳಿಕ್ಕೆ ಮೂಲ ಉದ್ದೇಶ ಏನು? ಅಲ್ಟಿಮೇಟ್ಲಿ ಐ ವಾಂಟ್ ಟು ಅಚೀವ್ ಸಮಥಿಂಗ್ ವಿಚ್ ಕೆನಾಟ್ ಬಿ ಅಚೀವ್ಡ್ ಬೈ ಅದರ್ ಪೀಪಲ್. ನಾನು ಯಾವುದೋ ಒಂದು ಉದ್ದೇಶವನ್ನ ಈಡೇರಿಸ್ಕೊಳ್ಳಿಕ್ಕೆ, ಯಾವುದೋ ಒಂದು ಉದ್ದೇಶವನ್ನ ಸಾಧಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಆ ಉದ್ದೇಶ ಇಲ್ಲಿವರೆಗೂ ಬೇರೆ ಯಾರಿಂದಲೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಅಂತಹ ನಿಟ್ಟಿನಲ್ಲಿ ನನಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೌಕರರು, ನನ್ನ ಜೊತೆಗೆ ಕೆಲಸ ಮಾಡ್ತಕ್ಕಂಥವರು. ನಾನು ಒಬ್ಬನೇ ಅದನ್ನ ಅಚೀವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನೌಕರರು ಬೇಕು. ಅವ್ರ ನೌಕರರು, ನಾನು ಅವ್ರಿಗೆ ಸ್ಯಾಲರಿಯನ್ನ ಪೇ ಮಾಡ್ತೀನಿ ಅಂತ ಹೇಳಿ ನಾನು ಅವ್ರಿಗೆ ಬೇಕಾಬಿಟ್ಟಿ ಟ್ರೀಟ್ ಮಾಡಿದ್ರೆ ಅದು ಸರಿ ಆಗಲ್ಲ. ಅದಕ್ಕೋಸ್ಕರ ಐ ಮಸ್ಟ್ ಗಿವ್ ರೆಸ್ಪೆಕ್ಟ್ ಅಂಡ್ ಡಿಗ್ನಿಟಿ. ಅವರನ್ನು ನಾನು ಗೌರವದಿಂದ ಮತ್ತು ಘನತೆಯಿಂದ ನೋಡ್ಕೊಳ್ಬೇಕು. ಸೊ ದಟ್ ದೇ ಆರ್ ಗೋಯಿಂಗ್ ಟು ವರ್ಕ್ ಫಾರ್ ಮೀ ಆಸ್ ಅ ಪವರ್ ಆಫ್ ಹ್ಯೂಮನ್ ಮೈಂಡ್. ಅವರೆಲ್ಲರೂ ನನ್ನ ಒಂದು ಕಾರ್ಖಾನೆಗೆ ಮಾನವ ಮನಸ್ಸಿನ ಶಕ್ತಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವರೆಲ್ಲರೂ ನನ್ನ ಸಂಸ್ಥೆಯ ಗುರಿ ಉದ್ದೇಶಗಳನ್ನು ತಲುಪಲಿಕ್ಕೆ ನನಗೆ ಸಹಕಾರವನ್ನ ಕೊಡ್ತಾರೆ ಅಂತಕ್ಕಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ, ಇಫ್ ಯು ವಾಂಟ್ ಅ ವರ್ಕರ್ who is committed for your industry, for your company, for your government, or for your organization, then you must learn how to respect them and how to protect them, how to protect their dignity. ನಿಮ್ಗೆ ಅವರು ಅಂತ ಒಂದು ಬುದ್ಧಿವಂತರು, ಅಷ್ಟು ಬದ್ಧತೆಯಿಂದ ಕೆಲಸ ಮಾಡತಕ್ಕಂತ ವ್ಯಕ್ತಿಗಳು ನಿಮ್ಮ ಸಂಸ್ಥೆಗೆ, ನಿಮ್ಮ ಕಾರ್ಖಾನೆಗೆ, ನಿಮ್ಮ ಗಾರ್ನಮೆಂಟಿಗೆ ಬೇಕು ಅಂತಾದ್ರೆ ನೀವು ಮೊದಲಿಗೆ ಅವರನ್ನ ಗೌರವದಿಂದ ಕಾಣಿ. ನೀವು ಅವರನ್ನ ಮೊದಲಿಗೆ ಘನತೆಯಿಂದ ಕಾಣಿ. ಅವರನ್ನ ರಕ್ಷಣೆ ಮಾಡತಕ್ಕಂತಹ ಒಂದು ಜವಾಬ್ದಾರಿಯನ್ನ ನೀವು ಹೊತ್ಕೊಳ್ರಿ ಅಂತಕ್ಕಂಥ ಮಾತನ್ನ ನಾರಾಯಣ ಮೂರ್ತಿ ಅವರು ಹೇಳ್ತಾರೆ. ದಿಸ್ ಇಸ್ ದ ಅಲ್ಟಿಮೇಟ್ ಥಿಂಗ್. ಇದರಲ್ಲೇನೆ ಎಲ್ಲ ನಮಗೆ ಮಾನವ ಸಂಪನ್ಮೂಲ ನಿರ್ವಹಣೆ ಸಂಬಂಧಪಟ್ಟ. ಹಲೋ ಸರಿ, ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ರಿ ಸರ್, ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ರಿ. ಇವಾಗ ಕೇಳಿಸ್ತಾ ಇದೆನಾ? ನಾವ್ ಇಟ್ ಈಸ್ ಓಕೆ. ಆ ಒಂದು ನಿಟ್ಟಿನಲ್ಲಿ ನಾವು ಸಂಸ್ಥೆಯನ್ನ ಕಟ್ಕೋಬೇಕು. ಅಲ್ಲಿ ಕೆಲಸ ಮಾಡ್ತಕ್ಕಂತಹ ನನ್ನ ಕಾರ್ಮಿಕ ವರ್ಗದವರಿಗೆ ನಾನು ಗೌರವವನ್ನ, ಘನತೆಯನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನ ನಾರಾಯಣ ಮೂರ್ತಿ ಅವರು ಹೇಳ್ತಾರೆ. ನಾನು ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಯು ಮೈಟ್ ಬಿ ಹರ್ಡ್ ದೇಶಪಾಂಡೆ ಫೌಂಡೇಶನ್ ವಿಚ್ ಇಸ್ ಲೊಕೇಟೆಡ್ ಇನ್ ಹುಬ್ಬಳ್ಳಿ ಧಾರವಾಡ. ಕೇಳಿದೀರಿ ಯಾರಾದ್ರೂ? ಕೇಳಿದೀರಿ? ಕೇಳಿದೀರಿ. ಅವರು ಹಲವಾರು ಕಾರ್ಯಕ್ರಮಗಳನ್ನ, ಹಲವಾರು ಯೋಜನೆಗಳನ್ನ ಯುವಕರ ಮೇಲೆ, ಮಕ್ಕಳ ಮೇಲೆ ಮತ್ತು ಸಮಾಜದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರತಕ್ಕಂತ ಒಂದು ಸಂಸ್ಥೆ ಅದು. ಅಲ್ಲಿ ಇವತ್ತಿಗೂ ನಾನಲ್ಲಿ ಕೆಲಸ ಮಾಡಿರೋದ್ರಿಂದ ನಿಮ್ಗೆ ಇದನ್ನ ಹೇಳ್ತಾ ಇದ್ದೀನಿ.
ಅಲ್ಲಿ ಇವತ್ತಿಗೂ ಈ 15th ಆಗಸ್ಟ್ ಮತ್ತೆ 26th ಜನವರಿಗೆ ಫ್ಲಾಗ್ ಹಾಸ್ಟಿಂಗ್ ಯಾರು ಮಾಡ್ಬೇಕು ಹೇಳ್ರಿ? ಆ ಸಂಸ್ಥೆಯ ಒಂದು ಏನು ಸಂಸ್ಥಾಪಕರು ಯಾರು ಅಂತಂದ್ರೆ ಡಾಕ್ಟರ್ ಗುರುರಾಜ್ ದೇಶಪಾಂಡೆ ಅಂತೇಳಿ, ಅವರು ಅಮೆರಿಕಾದಲ್ಲಿ ಏನು ಪ್ರೆಸಿಡೆಂಟ್ ಇದ್ದಾರೆ, ಅವರ ಆಪ್ತ ಸಹಾಯಕರಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಅವರು ಈ ಇನ್ಫೋಸಿಸ್ ಫೌಂಡೇಶನ್ ನಾರಾಯಣ ಮೂರ್ತಿಯವರ ಹೆಂಡತಿ ಸುಧಾಮೂರ್ತಿಯವರ ಅಣ್ಣ. ರೈಟ್, ಅಲ್ಲಿ ಪ್ರತಿ ಸಲನು ಫ್ಲಾಗ್ ಹಾಸ್ಟಿಂಗ್ ಯಾರು ಮಾಡ್ಬೇಕು? ಯಾರು ಮಾಡ್ತಾರೆ ಅಂತ ನಿಮ್ಗೆ ಅನಿಸ್ತದೆ? ಅಲ್ಲಿ ಕೆಲಸ ಮಾಡೋ ವರ್ಕರ್ಸ್ ಮಾಡ್ಬೋದು ಅಂತ ಅನಿಸ್ತದೆ. ಕೆಲಸ ಮಾಡೋ ವರ್ಕರ್ಸ್ ಅಂದ್ರೆ ಯಾರು? ಈಗ ಕಾರ್ಮಿಕರು ಇರ್ತಾರಲ್ಲ ಸರ್ ಆಫೀಸ್ ಅಲ್ಲಿ, ಅಥವಾ ಇವ್ರ HR ಮ್ಯಾನೇಜರ್ ಜೊತೆ ಮಾಡಿಸ್. ಓಕೆ, ಮತ್ತೆ ಈ ಟಾಯ್ಲೆಟ್ ಕ್ಲೀನ್ ಮಾಡೋರು ಇರ್ತಾರಲ್ಲ, ಟಾಯ್ಲೆಟ್ ಕ್ಲೀನ್ ಮಾಡೋರು ಮತ್ತೆ ಕಸ ಹೊಡಿಯೋರು ಆ ಒಂದು ಸಂಸ್ಥೆಗೆ, ಅವ್ರ ಕಡೆಯಿಂದ ಅವರು ಫ್ಲಾಗ್ ಹಾಸ್ಟಿಂಗ್ ಗಳನ್ನ ಮಾಡಿಸ್ತಾರೆ. ಇಟ್ ಈಸ್ ದ ರೆಸ್ಪೆಕ್ಟ್ ಅಂಡ್ ಇಟ್ ಈಸ್ ದ ಡಿಗ್ನಿಟಿ. ನಾವಿವತ್ತು ಎಷ್ಟೋ ಜನ ಅವರನ್ನ ಅಂತವ್ರಿಗೆ ಮುಟ್ಲಿಕ್ಕೆ ಮತ್ತೆ ಅಂತವ್ರನ್ನ ಮಾತಾಡ್ಲಿಕ್ಕೆ ನಾವು ಇಷ್ಟಪಡಲ್ಲ, ರೈಟ್? ಅಂತದ್ರಲ್ಲಿ ಫ್ಲಾಗ್ ಹಾಸ್ಟಿಂಗ್ ಅನ್ನೇ ಅವ್ರ ಕಡೆಯಿಂದ ಮಾಡಿಸ್ತಾರೆ. ಇಟ್ ಈಸ್ ಅ ಕೈಂಡ್ ಆಫ್ ಪ್ರಿನ್ಸಿಪಲ್, ಇಟ್ ಈಸ್ ಅ ಕೈಂಡ್ ಆಫ್ ಎಥಿಕ್ಸ್. ಸೊ ಆ ತರಹದ ಒಂದು ಡಿಗ್ನಿಟಿಯನ್ನ ಮತ್ತೆ ರೆಸ್ಪೆಕ್ಟ್ ಅನ್ನ ನಾವು ಕೊಡಬೇಕು ಅಂತಕ್ಕಂಥದ್ದು. ಅದೇ ರೀತಿ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹೆಸರು ಕೇಳಿದಿರಿ? SKDRDP ಅಂತ ಕರೀತಾರೆ ಅದನ್ನ. ಇವನ್ ನಮ್ಮ ಬಿಜಾಪುರದಲ್ಲಿ ಕೂಡ ಅವರು ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಅಲ್ಲೂ ಕೂಡ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಅತಿ ಸಣ್ಣ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂತಹ ವರ್ಕರ್ಗಳಿಗೆ ಎಷ್ಟು ರೆಸ್ಪೆಕ್ಟ್ ಇದೆ ಅಂತಂದ್ರೆ ಯು ಕೆನಾಟ್ ಇಮ್ಯಾಜಿನ್. ನಾವು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಈ ಕಂಪನಿಗಳಿಗೆ ಹೋದ್ವಿ ಅಂತಂದ್ರೆ ಅಲ್ಲೆಲ್ಲ ಅವರು ಸೀನಿಯರ್ ಮ್ಯಾನೇಜರ್ಗಳಿಗೆ ಹೆಚ್ಚಿನ ಒಂದು ವ್ಯಾಲ್ಯೂ ಅನ್ನ ಕೊಡತಕ್ಕಂಥದ್ದನ್ನ ನಾನು ಎಷ್ಟೋ ಇಂಡಸ್ಟ್ರಿಗಳಲ್ಲಿ ಕಂಪನಿಗಳಲ್ಲಿ ನೋಡಿದ್ದೀನಿ. ಆದ್ರೆ ಆ ಒಂದು ಸಂಸ್ಥೆಯಲ್ಲಿ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಅತಿ ಸಣ್ಣ ಹುದ್ದೆಯನ್ನ ಹೊಂದಿರತಕ್ಕಂತಹ ವ್ಯಕ್ತಿ ಇದ್ರೂ ಕೂಡ ಅವನನ್ನ ನಿರ್ದೇಶಕರು ಅವನ ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡಿಸ್ತಕ್ಕಂತಹ ಒಂದು ಕಲ್ಚರ್ ಅನ್ನ ಅವರು ಬೆಳೆಸ್ಕೊಂಡಿದ್ದಾರೆ. ಒಂದು ಸ್ವಭಾವವನ್ನ, ಒಂದು ವಾತಾವರಣವನ್ನ ಅವರು ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ಇವತ್ತು ಅಲ್ಲಿ ನೀವು ಹೋಗಿ ಕೇಳ್ಬೇಕು, ಧರ್ಮಸ್ಥಳದಲ್ಲಿ ಬೆಳ್ತಂಗಡಿಯಲ್ಲಿ ಅವ್ರ ಸಂಸ್ಥೆ ಇದೆ, ಅಲ್ಲಿ ಹೋಗಿ ಕೇಳ್ರಿ ಬೇಕಂದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ. ದೇ ವಿಲ್ ಬಿ ವೆರಿ ಹ್ಯಾಪಿ ಫಾರ್ ವರ್ಕಿಂಗ್ ದಟ್ ಆರ್ಗನೈಸೇಷನ್. ಅವ್ರಿಗೆ ಎಷ್ಟು ಖುಷಿಯಿಂದ ಹೇಳ್ತಾರಂತಂದ್ರೆ ನಾವು ಈ ಸಂಸ್ಥೆಗೆ ನಾವು ಕೆಲಸ ಮಾಡ್ತಾ ಇರೋದೇ ನಮ್ದೊಂದು ಪುಣ್ಯದ ಕೆಲಸ ಅಂತ ಹೇಳಿ ಹೇಳ್ತಾರೆ. ಸೊ ಇಟ್ ಈಸ್ ಕೈಂಡ್ ಆಫ್ ಎನ್ವಿರಾನ್ಮೆಂಟ್ ವಿಚ್ ಆರ್ಗನೈಸೇಷನ್ ನೀಡ್ ಟು ಕ್ರಿಯೇಟ್, ರೈಟ್? ಸೊ ಆ ತರಹದ ಒಂದು ವಾತಾವರಣವನ್ನ ಕ್ರಿಯೇಟ್ ಮಾಡ್ತಕ್ಕಂತಹ ಒಂದು ಸ್ವಭಾವ ಆ ಸಂಸ್ಥೆಯ ಏನು ಮೇಲ್ವಿಚಾರಕರಲ್ಲಿ, ಆ ಸಂಸ್ಥೆಯ ನಿರ್ವಾಹಕರಲ್ಲಿ ಇರಬೇಕು ಅಂತಕ್ಕಂಥದ್ದು. ಅದನ್ನೇ ನಾವು ಈ ಒಂದು ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ಮಾಡಬೇಕು ಅಂತಕ್ಕಂಥ ಮಾತನ್ನ ಬೇರೆ ಬೇರೆ ಏನು ಆಥರ್ಸ್ ಗಳನ್ನ ನೋಡಿದಾಗ ನಮ್ಗೆ ತಿಳಿದು ಬರ್ತದೆ ಅಂತ. ಸೊ ದೆನ್ ವಾಟ್ ಆರ್ ದ ಅಬ್ಜೆಕ್ಟಿವ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್? ಅಲ್ಟಿಮೇಟ್ಲಿ it helps the organization to attain its goal effectively and efficiently by providing competent and motivated employees. ಆ ಒಂದು ಸಮರ್ಥ ಮೇ ಬಿ ನಿಮ್ದು ನೆಟ್ವರ್ಕ್ ಏನಾದ್ರೂ ಇಶ್ಯೂ ಇದೆನಾ ಅಂತ. ಇವಾಗ ಕೇಳಿಸ್ತಾ ಇದೆನಾ?
ಹಲೋ, ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ ರೀ. ಸರ್ ಪೂನಂ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್, ನಿಮ್ಗೆ ಕರೆಕ್ಟ್ ಆಗಿ ಕೇಳಿಸ್ತಿದೆ ರೀ. ನಮ್ಗೆ ಎಲ್ರಿಗೂ ಕೇಳಿಸ್ತಾ ಇದೆ ಸರ್. ಪುನಃ ಒಂದ್ ಸ್ವಲ್ಪ ನೆಟ್ವರ್ಕ್ ಇದ್ದಲ್ಲಿ ಬಂದ್ ಕೂಡಮ್ಮ ನೀನು, ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಕೇಳಿಸ್ತದೆ. ಸೊ ಏನು, ಒಂದು ಸಂಸ್ಥೆ ತನ್ನ ಉದ್ದೇಶಗಳನ್ನ, ತನ್ನ ಗುರಿಗಳನ್ನ ಪರಿಣಾಮಕಾರಿಯಾಗಿ ಮತ್ತು ಬಹಳ ದಕ್ಷತೆಯಿಂದ ಸಾಧಿಸ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಸಮರ್ಥ ಮತ್ತು ಪ್ರೇರಣೆಗೆ ಒಳಗಾಗಿರ್ತಕ್ಕಂತಹ ಉದ್ಯೋಗಿಗಳನ್ನ ಒದಗಿಸ್ತಕ್ಕಂತಹ ಕೆಲಸವನ್ನ ಮಾನವ ಸಂಪನ್ಮೂಲ ನಿರ್ವಹಣೆಯ ಮುಖ್ಯ ಉದ್ದೇಶ ಆಗಿದೆ. ನಾನು ಅವಾಗಲೇ ಅದಕ್ಕೆ ಹೇಳಿದೆ, ಅಲ್ಟಿಮೇಟ್ಲಿ ಇಟ್ ಈಸ್ ಹ್ಯಾವಿಂಗ್ ದ ಏಮ್ ಆಫ್ ಪ್ರೊವೈಡಿಂಗ್ competent and motivated employees who can help to a organization to reach their goal effectively and efficiently. ಬಹಳ ಪರಿಣಾಮಕಾರಿಯಾಗಿ ಮತ್ತೆ ದಕ್ಷತೆಯಿಂದ ಅದನ್ನ ಸಾಧಿಸಲಿಕ್ಕೆ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿಗಳು ಬೇಕು. ಬಹಳ ದಕ್ಷರಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿರ್ಬೇಕು. ಅಂದಾಗ ಮಾತ್ರ ಆ ಒಂದು ಸಂಸ್ಥೆ ಹೆಸರನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇವತ್ತು ಏನು ನಾವು ಇನ್ಫೋಸಿಸ್ ಅಂತ ಹೇಳ್ತೀವಿ, ವಿಪ್ರೋ ಅಂತ ಹೇಳ್ತೀವಿ. ನಾನು ಇವಾಗಲೇ ಎಕ್ಸಾಂಪಲ್ ಕೊಟ್ಟಿರ್ತಕ್ಕಂತಹ ಏನು ಯಾವುದು ದೇಶಪಾಂಡೆ ಫೌಂಡೇಶನ್ ಆಗಿರ್ಬಹುದು, ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಆಗಿರ್ಬಹುದು, ಇವರೆಲ್ಲರೂ ಹೆಸರನ್ನ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತಂದ್ರೆ, ದೇ ಆರ್ ಹ್ಯಾವಿಂಗ್ ಕಮಿಟೆಡ್ ವರ್ಕರ್ಸ್ ಹೂ ಕ್ಯಾನ್ ಹೆಲ್ಪ್ ದ ಆರ್ಗನೈಸೇಷನ್. ಮೇ ಬಿ ಎಲ್ಲಾ ಎಂಪ್ಲಾಯೀಸ್ಗಳು ದೇ ವರ್ಕ್ ಟು ಅರ್ನ್ ಮನಿ. ನಾವೆಲ್ಲರೂ ಕೆಲಸ ಮಾಡೋದು ದುಡ್ಡಿಗೋಸ್ಕರ ಆಗಿರ್ಬಹುದು. ಎಟ್ ದ ಎಂಡ್ ಅದರ ಅಲ್ಟಿಮೇಟ್ ಗೋಲ್ ಏನು ಅಂತಂದ್ರೆ, ನಾವ್ ಎಷ್ಟೇ ದುಡ್ಡು ತಗೊಳ್ಳಿ, ಬಟ್ ವಿ ಹ್ಯಾವ್ ಟು ಬಿ ವೆರಿ ಕಮಿಟೆಡ್ ಅಂಡ್ ವಿ ಹ್ಯಾವ್ ಟು ವರ್ಕ್ ಎಫಿಸಿಯೆಂಟ್ಲಿ ಫಾರ್ ಅನ್ ಆರ್ಗನೈಸೇಷನ್. ನಮಗೆ ಇವತ್ತು ವುಮೆನ್ಸ್ ಯೂನಿವರ್ಸಿಟಿ ನಮ್ಗೆ ಸ್ಯಾಲರಿ ಕೊಡ್ತದೆ ಅಂತಂದ್ರೆ, ನಾವು ಕೂತು ಸುಮ್ಮನೆ ಏನೋ ಹುಡುಗರ ಜೊತೆ ಟೈಮ್ ಪಾಸ್ ಮಾಡಿ ಪಾಠ ಮಾಡಿ ಬಿಟ್ಬಿಡೋದಲ್ಲ. ವಿ ನೀಡ್ ಟು reach the students, then only you will ನೀವು ಹೊರಗಡೆ ಹೋಗಿ ಮುಂದೆ ಒಳ್ಳೆ ಜಾಬ್ ಅನ್ನ ಪಡ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಅದ್ರ ಜೊತೆಗೆ ನೀವು ಮುಂದೆ ಹೊರಗಡೆ ಹೋಗಿ ಅಲ್ಲಿ ಅಂತಲ್ಲಿ ಹೋಗಿ MSW ಮಾಡ್ರಿ ಅಂತ ಹೇಳಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಕಮಿಟೆಡ್ ಆಗಿ ಬಹಳ ಎಫಿಸಿಯೆಂಟ್ ಆಗಿ ಕೆಲಸವನ್ನ ನಿರ್ವಹಿಸಬೇಕು. ಅದು ಮಾನವ ಸಂಪನ್ಮೂಲ ನಿರ್ವಹಣೆಯ ಮುಖ್ಯ ಉದ್ದೇಶ ಆಗಿರ್ತದೆ. ಅದ್ರ ಜೊತೆಗೆ ಇದರ ಮತ್ತೊಂದು ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಲಭ್ಯವಿರುವ ಮಾನವ ಸಂಪನ್ಮೂಲವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದು. ಟು ಯುಟಿಲೈಸ್ ದ ಅವೈಲೇಬಲ್ ಹ್ಯೂಮನ್ ರಿಸೋರ್ಸಸ್ ಎಫೆಕ್ಟಿವ್ಲಿ. ಈಗ ನನಗೆ ಹೊಸ ಮಾನವರನ್ನ, ಹೊಸ ಕೆಲಸಗಾರರನ್ನ ತಗೊಳ್ಳಿಕ್ಕೆ ಅವಕಾಶ ಇಲ್ಲ ಅಂತಂದ್ರೆ, ಯಾರು ಇದಾರೋ, ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಿ, ಸುಮ್ನೆ ಆಡ ಭಾಷೆಯಲ್ಲಿ ಹೇಳ್ತಾ ಇರಬೇಕಾದ್ರೆ, ಕುರ್ಡ್ರಲ್ಲಿ ಮೆಳ್ಗಣ್ಣಿದ್ದವರು ಬಹಳ ಶ್ರೇಷ್ಠರು ಅಂತ ಹೇಳಿ. ಸೊ ಆ ಒಂದು ಇದ್ರಲ್ಲಿ ಏನು ಯಾರು ಇದಾರೆ ಮತ್ತೆ ಅವರನ್ನ ಹೇಗೆ ನಾವು ಬಳಸ್ಕೊಳ್ಬೇಕು ಅಂತಕ್ಕಂತಹ ಕ್ರಿಯಾ ಯೋಜನೆಯನ್ನ, ಇಟ್ ಈಸ್ ಆಲ್ ಡಿಪೆಂಡ್ಸ್ ಆನ್ ದ ಆಕ್ಷನ್ ಪ್ಲಾನ್ಸ್ ವಿಚ್ ಈಸ್ ಕ್ರಿಯೇಟೆಡ್ ಬೈ ದ ಮ್ಯಾನೇಜರ್ಸ್, ವಿಚ್ ಈಸ್ ಕ್ರಿಯೇಟೆಡ್ ಬೈ ದ ಫೌಂಡರ್ಸ್. ಅವರೆಲ್ಲರೂ ಯಾವ ರೀತಿಯ ಒಂದು ಕ್ರಿಯಾ ಯೋಜನೆಯನ್ನ ಹಾಕೊಳ್ತಾರೋ, ಆ ಕ್ರಿಯಾ ಯೋಜನೆಯ ಆಧಾರದ ಮೇಲೆ ನಾವು ಈ ಒಂದು ಮಾನವ ಸಂಪನ್ಮೂಲವನ್ನ ಬಳಸ್ಕೊಳ್ಬೇಕು ಅಂತಕ್ಕಂಥ, ಅದಕ್ಕೆ ತಕ್ಕಾಗಿ ನಾವು ಅದನ್ನ ಬಳಸ್ಕೊಂಡು ಅದರಿಂದ ಕೆಲಸವನ್ನ ತಗೋಬೇಕು ಅಂತಕ್ಕಂಥದ್ದು. ಟು ಇನ್ಕ್ರೀಸ್ ಟು ದ ಫುಲ್ಲೆಸ್ಟ್ ದ ಎಂಪ್ಲಾಯ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಸೆಲ್ಫ್ ಆಕ್ಚುಲೈಸೇಷನ್. ನೌಕರರ ಉದ್ಯೋಗ ತೃಪ್ತಿ ಮತ್ತು ಸ್ವಯಂ ವಾಸ್ತವೀಕರಣವನ್ನ ಪೂರ್ಣವಾಗಿ ಹೆಚ್ಚಿಸುವುದು. ಅಂದ್ರೆ ಕೆಲಸ ಮಾಡಿದ್ದಕ್ಕೂ ನನ್ನ ಮನಸ್ಸಿಗೆ ತೃಪ್ತಿ ಇರಬೇಕು. ಆ ತರಹದ ಒಂದು ವಾತಾವರಣವನ್ನ ಆ ಸಂಸ್ಥೆ ಕ್ರಿಯೇಟ್ ಮಾಡಿ ಕೊಡಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ಸಂಸ್ಥೆ ಏನೆಲ್ಲ ಸೌಲಭ್ಯಗಳನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಸಂಸ್ಥೆ ಕೆಲ್ಸಕ್ಕೆ ಹೋಗ್ತೀನಿ, ಒಂದು ಯೂನಿವರ್ಸಿಟಿ ಕೆಲ್ಸಕ್ಕೆ ಹೋಗ್ತೀನಿ ಆಸ್ ಎ ಟೀಚರ್ ಅಂತೇಳಿ. ನನಗೆ ಯಾವುದೋ ಒಂದು ನಿರ್ದಿಷ್ಟ ಇರ್ತಕ್ಕಂತಹ ವಿಭಾಗದಲ್ಲಿ ನನ್ನ ಕೆಲಸ ಸಿಕ್ಕಿರ್ತದೆ. ಸೊ ಆ ವಿಭಾಗದವರು ನನಗೆ
ಒಂದು ಟೇಬಲ್ ಅನ್ನ ಕೊಡಬೇಕು ಕೂಡ್ಲಿಕ್ಕೆ, ಒಂದು ಚೇರ್ ಅನ್ನ ಕೊಡಬೇಕು, ಒಂದು ಅಲ್ಮಾರಿಯನ್ನ ಕೊಡಬೇಕು, ಮತ್ತೆ ಕೆಲವೊಂದಿಷ್ಟು ಫೈಲ್ಸ್ ಗಳನ್ನ ಕೊಡಬೇಕು, ಮತ್ತೆ ಒಂದಿಷ್ಟು ಜವಾಬ್ದಾರಿಗಳನ್ನ ಕೊಡಬೇಕು. ಇಷ್ಟೆಲ್ಲ ಕೊಟ್ಟ ಮೇಲೆನೆ ನಾನು ಕೆಲಸವನ್ನ ಮಾಡ್ಲಿಕ್ಕೆ, ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಾನ್ ಡಿಪಾರ್ಟ್ಮೆಂಟಿಗೆ ಹೋದ್ಮೇಲೆ ಬರೀ ನನಗೆ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ maybe many people are facing ವಾಯ್ಸ್ ಇಶ್ಯೂ. ಬಹಳಷ್ಟು ಜನ ವಾಯ್ಸ್ ಇಶ್ಯೂ ಅನ್ನ ಎದುರಿಸ್ತಾ ಇದ್ದಾರೆ ಅಂತ ಅನಿಸ್ತಿದೆ. ದೇ ಆರ್ ಮೆಸೇಜಿಂಗ್ ಹಿಯರ್. ಸೊ ಆ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂತಹ ಕೆಲಸಗಾರರೇನಿದ್ದಾರೆ ಅವರಲ್ಲಿ ಆತ್ಮತೃಪ್ತಿ ಇರ್ಬೇಕು. ನಾನು ಈ ಕೆಲಸ ಮಾಡಿದ್ದಕ್ಕೂ ನನಗೆ ನೆಮ್ಮದಿ ಇದೆ ಅಂತಕ್ಕಂಥ ಒಂದು ಭಾವನೆ ಅವರಲ್ಲಿ ಬರಬೇಕು. ಅಂದಾಗ ಮಾತ್ರ ಆ ಒಂದು ಸಾರ್ಥಕತೆ ಅಂತಕ್ಕಂಥದ್ದು ಆ ಒಂದು ಮಾನವ ಸಂಪನ್ಮೂಲ ನಿರ್ವಹಣೆಗೆ ಬರ್ತದೆ ಅಂತಕ್ಕಂಥದ್ದು. ಮೂವ್ ಆನ್ ಟು ಹೆಲ್ಪ್ ಮೇಂಟೈನ್ ಎಥಿಕಲ್ ಪಾಲಿಸೀಸ್ ಅಂಡ್ ಬಿಹೇವಿಯರ್ ಇನ್ಸೈಡ್ ಅಂಡ್ ಔಟ್ಸೈಡ್ ದ ಆರ್ಗನೈಸೇಷನ್. ಸಂಸ್ಥೆಯ ಒಳಗೆ ಮತ್ತು ಹೊರಗೆ ನೈತಿಕ ನೀತಿಗಳನ್ನ ಮತ್ತು ನಡವಳಿಕೆಗಳನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುವುದು. ಅಂದ್ರೆ ಇಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಸಂಸ್ಥೆಯ ಒಂದು ಒಳಗೆ ಕಾರ್ಯವನ್ನ ನಿರ್ವಹಿಸ್ತಾ ಇರ್ಬೇಕಾದ್ರೆ ಆ ಒಂದು ಸಂಸ್ಥೆಯ ರೀತಿ ನೀತಿಗಳು ಮತ್ತೆ ಆ ಸಂಸ್ಥೆಗೆ ಇರ್ತಕ್ಕಂತಹ ಜವಾಬ್ದಾರಿಗಳನ್ನ ಅರಿತುಕೊಂಡು ಯಾವ ರೀತಿಯಾಗಿ ಬಿಹೇವ್ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳಿಕೊಡ್ತಕ್ಕಂಥದ್ದು, ಮತ್ತೆ ಸಂಸ್ಥೆಯಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಅಥವಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಯಾವ ರೀತಿಯಾಗಿ ಅವರು ವರ್ತನೆ ಮಾಡಬೇಕು ಅಂತಕ್ಕಂಥದ್ದು, ಕಸ್ಟಮರ್ ಜೊತೆಗಾಗಿರ್ಬಹುದು ಅಥವಾ ಅಲ್ಲಿ ಇರ್ತಕ್ಕಂಥ ಇತರ ವ್ಯಕ್ತಿಗಳ ಜೊತೆಗಾಗಿರ್ಬಹುದು, ಅವರೆಲ್ಲರ ಜೊತೆಗೂ ಯಾವ ರೀತಿಯಾಗಿ ವರ್ತಿಸ್ಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ರೀತಿ ನೀತಿಗಳಿರ್ತವೆ. ಆ ರೀತಿ ನೀತಿಗಳನ್ನ ಪಾಲಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು. ಟು ಎಸ್ಟಾಬ್ಲಿಷ್ ಅಂಡ್ ಮೇಂಟೈನ್ ಕಾರ್ಡಿಯಲ್ ರಿಲೇಷನ್. ಸೌಂಡ್ ಬ್ರೇಕ್ ಆಗ್ತಿದೆ ಸರ್. ಇವಾಗ ಕೇಳಿಸ್ತಾ ಇದೆನಾ? ಹಾ ಸರ್, ಕೇಳಿಸ್ತಿದೆ. To establish and maintain cordial relations between employees and management. See, ಮಾನವ ಸಂಪನ್ಮೂಲ ನಿರ್ವಹಣೆಯ ಮತ್ತೊಂದು ಮುಖ್ಯ ಉದ್ದೇಶ ಏನು ಅಂತಂದ್ರೆ, ವರ್ಕರ್ಗಳೇನಿರ್ತಾರೆ, ಕಾರ್ಮಿಕರೇನಿರ್ತಾರೆ ಅವರು ಮತ್ತೆ ಮ್ಯಾನೇಜ್ಮೆಂಟ್ ನಿರ್ವಹಣಾ ಸಮಿತಿ ಏನಿರುತ್ತೆ ಅವರಿಬ್ಬರ ಮಧ್ಯೆ ಒಂದು ಉತ್ತಮವಾದ ಸಂಬಂಧವನ್ನ, ಸೌಹಾರ್ದಯುತವಾದ ಸಂಬಂಧವನ್ನ ಕ್ರಿಯೇಟ್ ಮಾಡುವುದು, ರಚನೆ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿದೆ ಅಂತಕ್ಕಂಥದ್ದು. ಟು ರಿಕೌನ್ಸಿಲ್ ಇಂಡಿವಿಜುವಲ್ಸ್ ಆರ್ ಗ್ರೂಪ್ ಗೋಲ್ಸ್ ವಿತ್ ಆರ್ಗನೈಸೇಷನಲ್ ಗೋಲ್ಸ್. ಸೊ ನಾವು ಏನು ಸಾಂಸ್ಥಿಕ ಗುರಿಗಳೊಂದಿಗೆ ವೈಯಕ್ತಿಕ ಮತ್ತು ಗುಂಪಿನ ಗುರಿಗಳನ್ನು ಕೂಡ ಸಮನ್ವಯಗೊಳಿಸುವುದು. ಸಂಸ್ಥೆಯ ಗುರಿ ಏನು? ಅಲ್ಟಿಮೇಟ್ಲಿ ಟು ಗೇನ್ ಅ ಗುಡ್ ನೇಮ್ ಇನ್ ದ ಸೊಸೈಟಿ. ಸಮಾಜದಲ್ಲಿ ಒಳ್ಳೆಯ ಹೆಸರನ್ನ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಇದರ ಅಲ್ಟಿಮೇಟ್ ಗೋಲ್. ಸೊ ಇಂಡಿವಿಜುವಲ್ ಗೋಲ್ ಏನು? ನನಗೆ ಉತ್ತಮ ಸ್ಯಾಲರಿ ಬರಬೇಕು, ನಾನು ಜೀವನದಲ್ಲಿ ಉತ್ತಮ ವ್ಯಕ್ತಿ ಆಗ್ಬೇಕು, ಅತ್ಯುತ್ತಮ ವ್ಯಕ್ತಿ ಆಗ್ಬೇಕು ಅಂತಕ್ಕಂಥದ್ದು. ಸೊ ಅಲ್ಟಿಮೇಟ್ಲಿ ಆ ಎರಡು ಗೋಲ್ಗಳನ್ನ ಏನು ಮಿಕ್ಸ್ ಮಾಡ್ತಕ್ಕಂಥದ್ದು ಮತ್ತೆ ಸಮನ್ವಯಗೊಳಿಸಿ ಅಲ್ಲಿ ಅವನು ಕೆಲಸ ಮಾಡ್ತಕ್ಕಂಥದ್ದು, ಆ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು. ಡಿಫೈನ್ ಅನ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ವಿಚ್ ಇನಿಷಿಯೇಟಿವ್ಸ್ ಪ್ರೊಡಕ್ಟಿವಿಟಿ. ಈ ಉತ್ಪಾದಕತೆಯನ್ನ ಹೆಚ್ಚಿಸಲಿಕ್ಕೆ
ಸಾಂಸ್ಥಿಕ ರಚನೆಯನ್ನ ವಿವರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಬೇಕು. ಅಂದ್ರೆ ವಿ ನೀಡ್ ಟು ಅಸೈನ್ ದ ರೆಸ್ಪಾನ್ಸಿಬಿಲಿಟೀಸ್ ಟು ಎಂಪ್ಲಾಯೀಸ್. ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಕೆಲಸಗಾರನಿದ್ದಾರೆ ಅವರೆಲ್ಲರಿಗೂ ಜವಾಬ್ದಾರಿಗಳನ್ನ ಹಂಚಿಕೊಟ್ಟು ಯಾರ್ಯಾರು ಯಾವ ಕೆಲಸಗಳನ್ನ ನಿರ್ವಹಿಸಬೇಕು ಅಂತಕ್ಕಂತಹ ಒಂದು ರಿಪೋರ್ಟ್ ಅನ್ನ, ಒಂದು ವರದಿಯನ್ನ, ಒಂದು ಕ್ರಿಯಾ ಯೋಜನೆಯನ್ನ ನಾವು ರಚನೆ ಮಾಡಬೇಕು ಅಂತಕ್ಕಂಥದ್ದು. ಅದು ಕೂಡ ಮಾನವ ಸಂಪನ್ಮೂಲ ನಿರ್ವಹಣೆಯ ಒಂದು ಮುಖ್ಯ ಉದ್ದೇಶ. ಅದರ ಜೊತೆಗೆ ಡೆವಲಪಿಂಗ್ ಎಫೆಕ್ಟಿವ್ ಕೋಆರ್ಡಿನೇಷನ್ ಅಂಡ್ ಕಮ್ಯುನಿಕೇಶನ್ ವಿತ್ ಇನ್ ದ ಆರ್ಗನೈಸೇಷನ್. ಸಂಸ್ಥೆಯ ಒಳಗೆ ಪರಿಣಾಮಕಾರಿಯಾದ ಮತ್ತು ಪರಿಣಾಮಕಾರಿ ಸಮನ್ವಯ ಮತ್ತು ಸಂವಹನವನ್ನ ಅಭಿವೃದ್ಧಿಪಡಿಸೋದು. ಹೆರಾರ್ಕಿ ಸಿಸ್ಟಮ್ ಇರ್ತದೆ, ರೈಟ್? ದೇರ್ ವಿಲ್ ಬಿ ಎ ಚೇರ್ಮನ್, there will be associate professors, there will be a professors, there will be a assistant professors, there will be a guest faculties, and there will be office clerk and peon. ಇವರೆಲ್ಲರ ಮಧ್ಯೆನೂ ಒಂದು ಏನು ಕೋಆರ್ಡಿನೇಷನ್ ರೂಪದಲ್ಲಿ ಉತ್ತಮ ಸಂವಹನದ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತಕ್ಕಂತಹ ಕೆಲಸವನ್ನ ಮಾಡಬೇಕು. ಅಂದ್ರೆ ಎಲ್ಲೂ ಕೂಡ ಕಮ್ಯುನಿಕೇಶನ್ ಗ್ಯಾಪ್ ಆಗಬಾರದು ಅಂತಕ್ಕಂಥದ್ದು ಇದರ ಮೂಲ ಉದ್ದೇಶ. ಸೊ ಅದನ್ನ ಆ ತರ ನಾವು ನೋಡಿಕೊಂಡು ಹೋಗ್ತಕ್ಕಂತಹ ಕೆಲಸವನ್ನ ಈ ಮಾನವ ಸಂಪನ್ಮೂಲ ನಿರ್ವಹಣೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಸೊ ಇವತ್ತಿಗೆ ಇಷ್ಟು ಸಾಕು. ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನೀವು ಕೇಳಬಹುದು. ಏನಾದರೂ ಡೌಟ್ ಇದಾವ? ಏನಾದರೂ ಪ್ರಶ್ನೆಗಳಿದಾವ? ಹಲೋ? No, sir. Okay, fine. We will meet tomorrow with the same topic. Till that, see you. Okay, sir.